ಯಾರಿಗೆ ನಾಗರ ಪಂಚಮಿ ಹಿನ್ನೆಲೆ ಇವತ್ತು ರಾಜ್ಯಾದ್ಯಂತ ಜನರು ಹಬ್ಬಗಳಲ್ಲಿ ಭಾಗಿಯಾಗ್ತಿದ್ದಾರೆ. ದೇವಸ್ಥಾನಗಳಿಗೆ ಹೋಗಿ ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ವಿಶಿಷ್ಟವಾದ ಹಬ್ಬ ಹಿನ್ನೆಲೆಯಲ್ಲಿ ನಾಗದೇವತೆಗೆ ಹಾಲೆರೆದು ಹಬ್ಬವನ್ನು ಆಚರಣೆ ಮಾಡುವಂಥ ಕೆಲಸವನ್ನು ಜನರು ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ಕಾಡುಮಲ್ಲೇಶ್ವರಂ ಬಳಿ ಇರುವಂಥ ದೇವಸ್ಥಾನಗಳಿದ್ದೀನಿ. ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬೆಳಗಿನಲ್ಲೂ ಕೂಡ ಜನರು ಬಂದು ಹಾಲಿನ ಅಭಿಷೇಕ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪೂಜಾ ಕೆಲಸಗಳನ್ನು ಮಾಡ್ತಿದ್ದಾರೆ, ಪೂಜೆಗಳನ್ನು ಅರ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ವಿಶಿಷ್ಟ ಹಬ್ಬ ಸಾಕಷ್ಟು ಹಬ್ಬಗಳಿಗೆ ಸಾಲು ಹಬ್ಬಗಳಿಗೆ ಕೂಡ ಕಾರಣ ಆಗುತ್ತೆ. ಅಂದರೆ ಈ ಒಂದು ಹಬ್ಬ ಪುರಾತನದಿಂದಲೂ ಕೂಡ ಮುಂಚಿನಿಂದಲೂ ಕೂಡ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ಒಂದು ಹಬ್ಬವನ್ನು ಆಚರಿಸಲಾಗುತ್ತೆ. ಶುಕ್ಲಪದ ಪಂಚಮಿಯಲ್ಲೂ ಕೂಡ ಮಾಡಲಾಗುತ್ತೆ. ಹಾಲಿನಂತೆ ಬೆಳ್ಳಿ ಆಭರಣಗಳನ್ನು ಊಟಕ್ಕೆ ಅರ್ಪಿಸುವಂಥ ಕೆಲಸ ಜನ ಮಾಡ್ತಾರೆ. ಬೆಳಗ್ಗಿನಲ್ಲೂ ಕೂಡ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಹಬ್ಬ ಆಚರಣೆಯಲ್ಲಿ ಜನ ಇದ್ದಾರೆ. ಸದ್ಯಕ್ಕೆ ಇಲ್ಲಿ ಒಂದಷ್ಟು ಜನರನ್ನು ಮಾತಾಡಿಸ್ತಾ ಹೋಗ್ತೀನಿ. ಒಂದು ಹಬ್ಬದ ವಿಶೇಷಗಳ ಬಗ್ಗೆ ಮಾತಾಡ್ತಾರೆ. ಸರ್, ನಾಗರ ಪಂಚಮಿ ಹಬ್ಬ ಪುರಾತನ ದಿನಗಳಲ್ಲಿ ಕೂಡ ನಮ್ಮ ಪುರಾತನದವರು ಕೂಡ ಆಚರಣೆ ಮಾಡ್ತೀವಿ. ಮಾತಾಡ್ತೀರಾ? ಆಚರಣೆ ಮಾಡ್ಕೊಂಡು ಹೋಗ್ಲಾಗ್ತದೆ. ಇವತ್ತು ಕೂಡ ಆಚರಣೆ ಮಾಡ್ತೀವಿ. ಏನು ಹೇಳ್ತಾರೆ ಜನತೆಗೆ ವಿಶೇಷವಾಗಿ ಹೇಳಬೇಕು ಅಂದರೆ ಆಷಾಢ ಎಲ್ಲ ಮುಗೀತು, ಶ್ರಾವಣ ಸ್ಟಾರ್ಟ್ ಆಗಿದೆ. ಶ್ರಾವಣದಲ್ಲಿ ಫಸ್ಟ್ನೇ ಹಬ್ಬ ಅಂದರೆ ಎಲ್ಲರಿಗೂ ತಿಳಿದಂಗೆ ಹಿಂದೂ ಧರ್ಮದಲ್ಲಿ ಫಸ್ಟ್ನೇ ಹಬ್ಬ ಅಂದರೆ ನಾಗರ ಪಂಚಮಿ. ಎಲ್ಲರಿಗೂ ನಾಗರ ಪಂಚಮಿ ಶುಭಾಶಯಗಳು. ನಾಡಿನ ಜನತೆಗೆ ವಿಶೇಷವಾಗಿ ಪ್ರತಿ ಹಿಂದೂ ಧರ್ಮದಲ್ಲಿ ಪ್ರತಿ ಹಬ್ಬದಲ್ಲೂ ಪ್ರತಿ ವರ್ಷವೂ ಇದೇ ಥರ ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರನಲ್ಲಿ ಪ್ರತಿ ವರ್ಷದಂತೆ ಈ ಸಲ ಹೆಚ್ಚಿಗೆ ಸಂಖ್ಯೆಯಲ್ಲಿ ಜನ ಬಂದು ಪೂಜೆ ಮಾಡ್ತಾ ಇದ್ದಾರೆ. ಅವ್ರ ಇಷ್ಟಾರ್ಥಗಳೆಲ್ಲ ಈಡೇರಿಸ್ಕೊಳ್ಳಿ, ಭಗವಂತನ ಬೇಡ್ಕೊಳ್ತೀವಿ. ಎಲ್ಲರಿಗೂ ಆಶೀರ್ವಾದ ಕೊಡಲಿ. ಎಲ್ಲರಿಗೂ ನಾಗರ ಪಂಚಮಿ ಶುಭಾಶಯ. ಬೆಳಗಿಂದ ಕೂಡ ಸಾಕಷ್ಟು ಜನ ದೇವಸ್ಥಾನಗಳಿಗೆ ಬಂದು ಹಬ್ಬವನ್ನು ಆಚರಣೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ವಿಶೇಷವಾಗಿ ನಾಗದೇವತೆಗೆ ಜೊತೆಗೆ ಬೇರೆಲ್ಲ ದೇವತೆಗಳಿಗೆ ಕೂಡ ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಬೆಳಗಿಂದ ಕೂಡ ಸಾಕಷ್ಟು ಜನ ಬಂದು ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ವಿಡಿಯೋದಲ್ಲಿ ಕೃಷ್ಣ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕುಟುಂಬ ಸಮೇತ ಬಂದು ಹಾಲಿರುವಂಥ ಕೆಲಸವನ್ನು ಮಾಡ್ತಾರೆ. ಆಚರಣೆ ಮಾಡುವಂಥ ಜನ ಮಾಡ್ತಾರೆ. ಸದ್ಯಕ್ಕೆ ಮತ್ತವರವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ಒಂದು ವಿಶೇಷವಾದ ಏನಿಲ್ಲ, ಯಾವ ಥರ ಪೂಜೆ? ಇದು ಮೇಯ್ನಾಗಿ ನಾಗದೇವತೆಗೆ ನಮಗೆ ಇಷ್ಟ ನೈವೇದ್ಯ ಕೊಟ್ಟು ಎಲ್ಲ ಮಾಡಿದ್ರೆ ಅದು ಒಳ್ಳೆ ಮಾಡ್ತಾರೆ ಅಂತ ನನಗೆ ಒಂದು ಹಿಂದೂಗಳ ಒಂದು ನಂಬಿಕೆಯಿಂದ ಒಂದು ಪೂಜೆನ ಮಾಡಲಾಗುತ್ತೆ. ಸದ್ಯಕ್ಕೆ ರಾಜ್ಯಾದ್ಯಂತ ಹಬ್ಬದ ವಾತಾವರಣ ಮನೆ ಮಾಡಿದ್ದು ಎಲ್ಲ ದೇವಸ್ಥಾನಗಳಲ್ಲಿ ಮತ್ತು ಹುತ್ತಗಳಿರುವಂಥ ಸ್ಥಳಗಳಲ್ಲಿ ಜನ ಬಂದು ಪೂಜೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ, ಹಾಲೇರುವಂಥ ಕೆಲಸ ಮಾಡ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಕೃಷ್ಣಕುಮಾರ್ ಜೊತೆ ಮಾದೇಶ್ ರಿಪಬ್ಲಿಕ್ ಕನ್ನಡ. ಯಾರಿಗೆ ನಾಗರ ಪಂಚಮಿ ಹಿನ್ನೆಲೆ ಇವತ್ತು ರಾಜ್ಯಾದ್ಯಂತ
ಜನರು ಹಬ್ಬಗಳಲ್ಲಿ ಭಾಗಿಯಾಗ್ತಿದ್ದಾರೆ. ದೇವಸ್ಥಾನಗಳಿಗೆ ಹೋಗಿ ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ವಿಶಿಷ್ಟವಾದ ಹಬ್ಬ ಹಿನ್ನೆಲೆಯಲ್ಲಿ ನಾಗದೇವತೆಗೆ ಹಾಲೆರೆದು ಹಬ್ಬವನ್ನು ಆಚರಣೆ ಮಾಡುವಂಥ ಕೆಲಸವನ್ನು ಜನರು ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ಕಾಡುಮಲ್ಲೇಶ್ವರಂ ಬಳಿ ಇರುವಂಥ ದೇವಸ್ಥಾನದ ಬಳಿ ಇದ್ದೀನಿ. ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬೆಳಗಿನಲ್ಲೂ ಕೂಡ ಜನರು ಬಂದು ಹಾಲಿನ ಅಭಿಷೇಕ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪೂಜಾ ಕೆಲಸಗಳನ್ನು ಮಾಡ್ತಿದ್ದಾರೆ, ಪೂಜೆಗಳನ್ನು ಅರ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ವಿಶಿಷ್ಟ ಹಬ್ಬ ಸಾಕಷ್ಟು ಹಬ್ಬಗಳಿಗೆ ಸಾಲು ಹಬ್ಬಗಳಿಗೆ ಕೂಡ ಕಾರಣ ಆಗುತ್ತೆ. ಅಂದರೆ ಈ ಒಂದು ಹಬ್ಬ ಪುರಾತನದಿಂದಲೂ ಕೂಡ ಮುಂಚಿನಿಂದಲೂ ಕೂಡ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ಒಂದು ಹಬ್ಬವನ್ನು ಆಚರಿಸ್ತಾ ಶುಕ್ಲಪದ ಪಂಚಮಿಯಲ್ಲೂ ಕೂಡ ಮಾಡಲಾಗುತ್ತೆ. ಹಾಲು ಮತ್ತು ಬೆಳ್ಳಿ ಆಭರಣಗಳನ್ನು ಕೂಟಕ್ಕೆ ಅರ್ಪಿಸುವಂಥ ಕೆಲಸ ಜನ ಮಾಡ್ತಾರೆ. ಬೆಳಗ್ಗಿಂದಲೂ ಕೂಡ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಹಬ್ಬ ಆಚರಣೆಯಲ್ಲಿ ಜನ ಇದ್ದಾರೆ. ಸದ್ಯಕ್ಕೆ ಇಲ್ಲಿ ಒಂದಷ್ಟು ಜನರನ್ನು ಮಾತಾಡಿಸ್ತಾ ಹೋಗ್ತೀನಿ. ಒಂದು ಹಬ್ಬದ ವಿಶೇಷಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸರ್, ನಾಗರ ಪಂಚಮಿ ಹಬ್ಬ ಪುರಾತನ ದಿನದಲ್ಲಿ ಕೂಡ ನಮ್ಮ ಪುರಾತನದವರು ಕೂಡ ಆಚರಣೆ ಮಾಡ್ತೀವಿ. ಮಾತಾಡ್ತೀರಾ? ಆಚರಣೆ ಮಾಡ್ಕೊಂಡು ಹೋಗ್ಲಾಗ್ತದೆ. ಇವತ್ತು ಕೂಡ ಆಚರಣೆ ಮಾಡಲಾಗ್ತದೆ. ಏನು ಹೇಳ್ತೀವಿ? ಜನತೆಗೆ ವಿಶೇಷವಾಗಿ ಹೇಳಬೇಕು ಅಂದರೆ ಆಷಾಢದಲ್ಲಿ ಮುಗೀತು, ಶ್ರಾವಣ ಸ್ಟಾರ್ಟ್ ಆಗಿದೆ. ಶ್ರಾವಣದಲ್ಲಿ ಫಸ್ಟ್ನೇ ಹಬ್ಬ ಅಂದರೆ ಎಲ್ಲರಿಗೂ ತಿಳಿದಂಗೆ ಹಿಂದೂ ಧರ್ಮದಲ್ಲಿ ಫಸ್ಟ್ನೇ ಹಬ್ಬ ಅಂದರೆ ನಾಗರ ಪಂಚಮಿ. ಎಲ್ಲರಿಗೂ ನಾಗರ ಪಂಚಮಿ ಶುಭಾಶಯಗಳು. ನಾಡಿನ ಜನತೆಗೆ ವಿಶೇಷವಾಗಿ ಪ್ರತಿ ಹಿಂದೂ ಧರ್ಮದಲ್ಲಿ ಪ್ರತಿ ಹಬ್ಬದಲ್ಲೂ ಪ್ರತಿ ವರ್ಷವೂ ಇದೇ ಥರ ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರನಲ್ಲಿ ಪ್ರತಿ ವರ್ಷದಂತೆ ಈ ಸಲ ಹೆಚ್ಚಿಗೆ ಸಂಖ್ಯೆಯಲ್ಲಿ ಜನ ಬಂದು ಪೂಜೆ ಮಾಡ್ತಾ ಇದ್ದಾರೆ. ಅವ್ರ ಇಷ್ಟಾರ್ಥಗಳೆಲ್ಲ ಈಡೇರಿಸ್ಕೊಳ್ಳಿ, ಭಗವಂತನ ಬೇಡ್ಕೊತೀವಿ. ಎಲ್ಲರಿಗೂ ಆಶೀರ್ವಾದ ಕೊಡಲಿ. ಎಲ್ಲರಿಗೂ ನಾಗರ ಪಂಚಮಿ ಶುಭಾಶಯ. ಬೆಳಗಿಂದಲೂ ಕೂಡ ಸಾಕಷ್ಟು ಜನ ದೇವಸ್ಥಾನಗಳಿಗೆ ಬಂದು ಹಬ್ಬವನ್ನು ಆಚರಣೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ವಿಶೇಷವಾಗಿ ನಾಗದೇವತೆಗೆ ಜೊತೆಗೆ ಬೇರೆಲ್ಲ ದೇವತೆಗಳಿಗೂ ಕೂಡ ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಬೆಳಗಿಂದಲೂ ಕೂಡ ಸಾಕಷ್ಟು ಜನ ಬಂದು ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ವಿಡಿಯೋ ತಕ್ಷಣ ನಿಮಗೆ ತೋರಿಸುವಂಥ ಕೆಲಸನ ಮಾಡ್ತಿದ್ದಾರೆ. ಕುಟುಂಬ ಸಮೇತ ಬಂದು ಆಚರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕಾಲ ಈ ಒಂದು ಆಚರಣೆ ಮಾಡುವಂಥ ಕೆಲಸಕ್ಕೆ ಜನ ಆಗ್ತಾರೆ. ಸದ್ಯಕ್ಕೆ ಮತ್ತವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ಒಂದು ವಿಶೇಷವಾದ ಏನೆಲ್ಲ ಯಾವ ಥರ ಪೂಜೆ? ಇದು ಮೇಯ್ನಾಗಿ ನಾಗದೇವತೆಗೆ ನಮಗೆ ಇಷ್ಟ ನಗಲು ನೈವೇದ್ಯ ಕೊಟ್ಟು ಎಲ್ಲ ಮಾಡಿದ್ರೆ ಅದು ಒಳ್ಳೆದಾಗ್ತದೆ ಅಂತ ನಾನು ಒಂದು ಹಿಂದೂಗಳ ಒಂದು ನಂಬಿಕೆಯಿಂದ ಒಂದು ಪೂಜೆನ ಮಾಡಲಾಗುತ್ತೆ. ಸದ್ಯಕ್ಕೆ ರಾಜ್ಯಾದ್ಯಂತ ಹಬ್ಬದ ವಾತಾವರಣ ಮನೆ ಮಾಡಿದ್ದು ಎಲ್ಲ ದೇವಸ್ಥಾನಗಳಲ್ಲಿ ಮತ್ತು ಹುತ್ತಗಳಿರುವಂಥ ಸ್ಥಳಗಳಲ್ಲಿ ಜನ ಬಂದು ಪೂಜೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಹಾಲೆರೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಕೃಷ್ಣಕುಮಾರ್ ಜೊತೆ ಮಾದೇಶ್ವರ, ರಿಪಬ್ಲಿಕ್ ಕನ್ನಡ.